ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್, ನಾನು ರೂಪಾ. ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಕನ್ನಡ ಚಾನಲ್ ಆದ ಸ್ಮಯ ಕಲಿಕೆ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪೂಜೆ ವ್ರತ ಮಾಡದೇ ಇದ್ರೂ ಅದ್ಭುತ ಶಕ್ತಿ ಇರುವಂಥ ಉತ್ತಮ ಅಭಿವೃದ್ಧಿ ಕೊಡುವಂಥ ಈ ಒಂದು ಬೀಜಾಕ್ಷರಿ ಮಂತ್ರ, ಇದು ನೀವು ತಿಳ್ಕೊಂಡ್ರೆ ನೀವು ಕೂಡ ಇವತ್ತಿನಿಂದನೇ ಇದನ್ನು ಹೇಳೋದಕ್ಕೆ ಶುರು ಮಾಡ್ತೀರಾ. ಯಾವ ಪೂಜೆ ಮಾಡೋದು ಬೇಡ, ವ್ರತ ಮಾಡೋದು ಬೇಡ, ಉಪವಾಸ ಅಂತ ಇರೋದು ಬೇಡ, ನಾನ್ ವೆಜ್ ತಿನ್ನಬಾರ್ದು ಅಂತಲೂ ಏನೂ ಇಲ್ಲ. ಅಷ್ಟು ಪವರ್ಫುಲ್ ಬೀಜಾಕ್ಷರಿ ಮಂತ್ರ ಇದು. ವರಮಹಾಲಕ್ಷ್ಮೀ ದೇವಿಯ ಈ ಬೀಜಾಕ್ಷರಿ ಮಂತ್ರನ ನೀವು ಹೇಳೋದ್ರಿಂದ ತುಂಬಾ ಅದ್ಭುತ ಫಲಗಳೇ ನಿಮಗೆ ಸಿಗುತ್ತೆ. ಕೆಲವರು ದೇವ್ರನ್ನ ನಂಬ್ತಾರೆ, ಕೆಲವರು ದೇವ್ರನ್ನ ನಂಬೋದಿಲ್ಲ. ಈ ಒಂದು ವಿಷಯದಲ್ಲಿ ನಾನು ಕೂಡ ಹಾಗೆ ಇದ್ದೆ. ನಾನು ಸ್ಕೂಲ್ನಲ್ಲಿ ಅಥವಾ ಕಾಲೇಜ್ನಲ್ಲಿ ಓದುವಾಗಲೂ ಕೂಡ ಅಷ್ಟೇ ದೇವರು ಅಂತಲೇ ನಾನು ನಂಬ್ತಾ ಇರಲಿಲ್ಲ. ಹಾಗೆ ದೇವಸ್ಥಾನಕ್ಕೂ ಕೂಡ ನಾನು ಹೋಗ್ತಾನೆ ಇರಲಿಲ್ಲ. ಯಾಕಂದರೆ ಅಷ್ಟು ಬ್ಯುಸಿ ಲೈಫು ಕೂಡ ಇತ್ತು. ಬೆಳಗ್ಗೆ ವರ್ಕ್ ಮಾಡ್ತಾ ಇದ್ದೆ ಮತ್ತು ಸಂಜೆ ಈವ್ನಿಂಗ್ ಕಾಲೇಜ್ಗೆ ಹೋಗ್ತಾ ಇದ್ದೆ. ಈ ಥರ ಓದೋದಕ್ಕೇ ಟೈಮ್ ಇರ್ತಾ ಇರಲಿಲ್ಲ, ನಿದ್ರೆ ಇಲ್ಲ, ಕರೆಕ್ಟಾಗಿ ಟೈಮ್ಗೆ ಊಟ ಕೂಡ ಮಾಡ್ತಿರ್ಲಿಲ್ಲ. ಈ ಥರ ಎಲ್ಲ ಬ್ಯುಸಿ ಇದ್ದೆ. ಅದು ಹೇಗೆ ಏನು ಅಂತಲೂ ಕೂಡ ಗೊತ್ತಿಲ್ಲ. ಒಂದ್ಸಲಿ ನಾನು ಏನೋ ಒಂದು ವಿಚಾರಕ್ಕೆ ದೇವ್ರನ್ನ ನಂಬಿಟ್ಟು ಸಂಕಲ್ಪ ಮಾಡಿಕೊಂಡೆ. ಆ ಕೆಲಸ ಅಂತೂ ಬೇಗನೆ ಆಯಿತು. ಆ ದಿನದಿಂದ ಇವತ್ತಿನವರೆಗೂ ಕೂಡ ನಾನು ದೇವ್ರನ್ನ ಬಿಟ್ಟಿಲ್ಲ. ದೇವರೇ ನನಗೆ ಎಲ್ಲ ಅಂತ ನಾನು ನಂಬಿದ್ದೀನಿ. ಇವಾಗಂತೂ ಎಷ್ಟೋ ದಿನ ತಿಂಗಳಾದ್ರೂ ನಾನ್ ವೆಜ್ ತಿನ್ನೋದೇ ಇಲ್ಲ. ವರ್ಷದಲ್ಲಿ 1 ತಿಂಗಳು ತಿನ್ನೋದು ಕೂಡ ಹೆಚ್ಚು ಅನ್ಬೋದು. ಆ ರೀತಿ ದೇವ್ರ ಪೂಜೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ಉಪವಾಸ ಅಂತ ಬಂದಾಗ ನಿರಾಹಾರಿಯಾಗಿಯೇ ಉಪವಾಸ ಮಾಡೋದು, ಇಲ್ಲ ಅಂದರೆ ಮಾಡೋದೇ ಇಲ್ಲ ನಾನು. ಈ ರೀತಿ ನಾನು ಮಾಡ್ಕೊಂಡು ಬಂದಿರೋದ್ರಿಂದ ಅವಾಗಿರುವಂಥ ಜೀವನ ಇವಾಗಿರೋದಕ್ಕೂ ಕೂಡ ತುಂಬಾ ನನ್ನ ಜೀವನದಲ್ಲಿ ಬದಲಾವಣೆಗಳಾಗಿದೆ. ದೇವರು ನಂಬಿದ ಭಕ್ತರಿಗೆ ಯಾವತ್ತೂ ಕೂಡ ಒಳ್ಳೆಯದೇ ಮಾಡ್ತಾರೆ, ಯಾವತ್ತೂ ಕೂಡ ಕೈ ಬಿಡೋದೇ ಇಲ್ಲ ಅಂತ ನಾನು ನಂಬಿದ್ದೀನಿ. ಯಾವತ್ತೂ ಕೂಡ ಕೆಟ್ಟದಂತೂ ಆಗೋದೇ ಇಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ. ಎಲ್ರಿಗೂ ಕೂಡ ಆ ಟೈಮ್ ಬರಬೇಕು ಅಷ್ಟೇ, ನಂಬಿಕೆ ಬರೋದಕ್ಕೆ. ನಾವು ಅಂದ್ಕೊಂಡಿರುವಂಥ ಕೆಲಸ ಆಗೋದಕ್ಕೂ ಕೂಡ ಕಾಲ ಕೂಡಿ ಬರಬೇಕು. ಅಲ್ಲಿವರೆಗೂ ನಾವು ಕಾಯಬೇಕು ಅಷ್ಟೇ. ಇನ್ನು ಎಷ್ಟೋ ಜನ ಅವರು ಮಾಡುವಂಥ ಕೆಲಸನೇ ದೇವರು ಅಂತ ನಂಬಿರ್ತಾರೆ. ಇದನ್ನು ನಾನು ಕೂಡ ನಂಬ್ತೀನಿ. ಯಾಕಂದರೆ ದೇವ್ರಿಗಿಂತ ನಮ್ಮ ಕೆಲಸನೂ ಕೂಡ ತುಂಬಾ ಭಕ್ತಿಯಿಂದ ಮಾಡಬೇಕು, ಭಕ್ತಿ ಶ್ರದ್ಧೆಯಿಂದ ಮಾಡಬೇಕಾಗತ್ತೆ. ಕೆಲವ್ರ ಮನೆಗಳಲ್ಲಿ ಗಂಡಸರು ಹೇಳಿರೋದನ್ನು ನೀವು ಕೇಳಿರ್ತೀರಾ. ನೀವು ಎಷ್ಟು ಪೂಜೆ ಪುನಸ್ಕಾರ ಅಂತ ಎಷ್ಟು ದುಡ್ಡನ್ನು ನೀವು ಖರ್ಚು ಮಾಡ್ತಾ ಇರ್ತೀರಾ. ಇದಕ್ಕೆಲ್ಲ ಟೈಮ್ ಕೊಡೋದನ್ನು ಬಿಟ್ಬಿಟ್ಟು ನೀವು ಬೇರೆ ಕೆಲಸನ ಮಾಡಿ, ಇದರಿಂದ ನಿಮಗೆ ಯಾವುದೇ ದುಡ್ಡು ಸಿಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಅದ್ರ ಜೊತೆಗೆ ನಾವು ಕಷ್ಟಪಟ್ಟು ಶ್ರಮ ಏನು ಪಡ್ತೀವಿ ಅದಕ್ಕೆ ತಕ್ಕಂತೆ ಫಲ ಕೂಡ ಸಿಗಬೇಕು. ಆ ಫಲವನ್ನು ಕೊಡೋದೇ ದೇವರು ಅಲ್ವಾ. ಇದಕ್ಕೋಸ್ಕರನೇ ನಾವು ಕೆಲಸದ ಜೊತೆಗೆ ದೇವರು ಕೂಡ ನಂಬಬೇಕು. ಇನ್ನು ಹೆಚ್ಚಾಗಿ ನಾವು ಪೂಜೆ ಪುನಸ್ಕಾರಕ್ಕೆ ಸಮಯ ಕೊಡೋದಕ್ಕಿಂತ ಅದನ್ನು ನಮ್ಮ ಕೆಲಸದ ಕಡೆ ಕೊಡೋದು ಇನ್ನೂ ಒಳ್ಳೆಯದೇ. ಕೆಲಸದ ಜೊತೆ ನಮ್ಮ ಆರೋಗ್ಯನೂ ಕೂಡ ಚೆನ್ನಾಗಿರಬೇಕು. ಹಣಕಾಸಿನ ಸಮಸ್ಯೆನೂ ಕೂಡ ಬಗೆಹರಿಬೇಕು ಅಂತ ಅಂದರೆ ಇದು ತುಂಬಾ ಸುಲಭವಾದ ಉಪಾಯ ಅಂತಲೇ ಹೇಳ್ಬೋದು. ಹೆಣ್ಮಕ್ಳೇ ಮನೆಯ ವಾಸ್ತು ಅಂತಾರೆ. ಮನೆಯ ಹೆಣ್ಮಕ್ಳು ಯಾವಾಗಲೂ ಖುಷಿಯಾಗಿರಬೇಕು. ಕಷ್ಟ ಸುಖ ಅನ್ನೋದು ಯಾರಿಗಿರೋದಿಲ್ಲ ಹೇಳಿ. ದೇವರು ಎಲ್ರಿಗೂ ಕೂಡ ಎಲ್ಲನೂ ಕೊಟ್ಟಿರೋದಿಲ್ಲ. ಕೆಲವರಿಗೆ ಅವರ ಪೂರ್ವಾರ್ಜಿತ ಪುಣ್ಯದಿಂದ ಎಲ್ಲನೂ ಕೂಡ ಸಿಕ್ಕಿರುತ್ತೆ. ಸ್ವಲ್ಪನೇ ಶ್ರಮ ಪಟ್ಟರೂ ಕೂಡ ಸಾಕು, ಅವ್ರಿಗೆ ಬೇಗನೆ ಸಕ್ಸಸ್ ಆಗುತ್ತೆ. ಕೆಲವ್ರಿಗಂತೂ ತುಂಬಾ ಶ್ರಮ ಪಟ್ಟರೂ ಕೂಡ ಕಡಿಮೆ ಲಾಭನೇ ಸಿಗುತ್ತೆ. ಇದೆಲ್ಲ ಏನೂ ಮಾಡೋದಕ್ಕಾಗಲ್ಲ. ನಾವು ನಮ್ಮನ್ನು ಇನ್ನೊಬ್ಬರಿಗೆ ಹೋಲಿಸ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾವಾಗಲೂ ಅಷ್ಟೇ, ಯೋಗಿ ಪಡೆದಿದ್ದು ಯೋಗಿಗೇನೆ, ಜೋಗಿ ಪಡೆದಿದ್ದು ಜೋಗಿಗೇನೆ. ಅವ್ರಿಗೆ ಯಾಕೆ ಆ ಥರ, ನಮ್ಗೆ ಯಾಕೆ ಈ ಥರ ಕಷ್ಟ? ನಾವು ಯಾವಾಗಲೂ ದೇವ್ರಿಗೆ ಪೂಜೆ ಮಾಡಿದ್ರೂ ಕೂಡ ಈ ಥರ, ಹಾಗಾದರೆ ನಾವು ಭಕ್ತಿಯಿಂದ ಕೇಳೋದಿಲ್ವಾ? ಈ ಥರದ್ದೆಲ್ಲ ನಾವು ಅನ್ಕೊತಾ ಇರ್ತೀವಿ. ಆದರೆ ನಾವು ಒಂದನ್ನು ತಿಳ್ಕೊಬೇಕು, ಕೆಲವನ್ನ ನೋಡಿಬಿಟ್ಟು ಅನ್ಕೊತಾ ಇರ್ತೀವಿ ಇವ್ರು ಏನೂ ಮಾಡೋದೇ ಇಲ್ವಲ್ಲ, ಆದರೂ ಇವ್ರಿಗೆ ಬಯಸಿದ್ದೆಲ್ಲ ಸಿಗುತ್ತೆ, ನಮಗೆ ಯಾಕೆ ಆ ಥರ ಸಿಗೋದಿಲ್ಲ ಅಂತ ಅನ್ಕೊತಾ ಇರ್ತೀವಿ. ಅದು ಅವರು ಪೂರ್ವಾರ್ಜಿತ ಪುಣ್ಯನೇ ಆಗಿರ್ಬೋದು. ನಮಗೆ ದೇವರು ನೀವು ಈ ಥರದಲ್ಲೇ ಮಾಡಿ ಪಡ್ಕೊಳ್ಳಿ ಅಂತ ನಮ್ಮ ಹಣೆಯಲ್ಲಿ ಬರೆದಿರ್ಬೋದು. ನಾವು ಆ ರೀತಿನೂ ಕೂಡ ಯೋಚನೆ ಮಾಡಬೇಕು. ಅಂದರೆ ಈ ರೀತಿ ಪೂಜೆ ಪುನಸ್ಕಾರ ಎಲ್ಲನೂ ಮಾಡಿಬಿಟ್ಟು ವ್ರತಗಳನ್ನು ಮಾಡಿಬಿಟ್ಟು ದೇವರು ನನಗೆ ಇದ್ರೂ ಕೂಡ ಅದನ್ನು ಕೊಡಿ ಅಂತ ನಾವು ಕೇಳ್ಕೋಬೇಕು ದೇವ್ರನ್ನ. ಆ ಥರ ನಮಗೆ ಹಣ್ಣಿನಲ್ಲಿ ಬರ್ದು ಕಳಿಸಿರ್ಬೋದು.
ಹಣೆ ಬರಹದಲ್ಲಿ ಯಾರಿಗೇನು ಬರೆದಿರ್ತಾರೆ ಅಂತ ಗೊತ್ತಿರುತ್ತೆ ಅಲ್ವಾ. ಹಾಗಾಗಿ ನಾವು ಇದಕ್ಕೆಲ್ಲ ಯೋಚನೆ ಮಾಡಿಕೊಂಡು ಕೊರಗೋದಕ್ಕಿಂತ ನಮಗೆ ಉಪಯೋಗ ಆಗೋವಂಥ ಕೆಲಸದ ಕಡೆ ನಾವು ಗಮನವನ್ನು ಕೊಡಬೇಕು. ಹಾಗಾಗಿ ಈ ಒಂದು ಬೀಜಾಕ್ಷರಿ ಮಂತ್ರ ಲಕ್ಷ್ಮಿಗೆ ತುಂಬಾ ಇಷ್ಟವಾದಂತಹ ಬೀಜಾಕ್ಷರಿ ಮಂತ್ರ. ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾದ ಬೀಜಾಕ್ಷರಿ ಮಂತ್ರ ಅಂತಲೇ ಹೇಳ್ಬೋದು. ಇದನ್ನು ಸದಾಕಾಲ ಹೇಳೋದ್ರಿಂದ ನಾವು ವ್ರತ ಪೂಜೆ ಮಾಡೋದ್ರಿಂದ ಎಷ್ಟು ಫಲ ಸಿಗುತ್ತೋ ಅದರಲ್ಲಿ 2 ಪಟ್ಟು ಫಲ ಸಿಗುತ್ತೆ. ನೀವು ಕೆಲಸ ಮಾಡುವಂಥ ಟೈಮ್ನಲ್ಲಿ ಅಥವಾ ಊಟ ಮಾಡುವಂಥ ಟೈಮ್ನಲ್ಲಿ, ನೀರು ಕುಡಿಯುವಾಗ ಮತ್ತು ಓಡಾಡುವಾಗ, ಬೇರೆಯವ್ರ ಜೊತೆ ಮಾತಾಡುವಾಗ, ಏನೇ ಒಂದು ಕೆಲಸ ಮಾಡ್ತಾ ಇದ್ರೂ ಮನಸ್ಸಿನಲ್ಲಿ ಈ ಒಂದು ಅಕ್ಷರವನ್ನು ಪಠನೆ ಮಾಡ್ತಾ ಇರಬೇಕು ಅಷ್ಟೇ. ಹೇಳಬೇಕು ಅಂತ ಒಂದೇ ಜಾಗದಲ್ಲಿ ಕೂತ್ಕೋಬೇಕಾ ಅಥವಾ ಈ ಥರ ಬಟ್ಟೆನೇ ಹಾಕ್ಕೋಬೇಕಾ, ಸೀರೆ ಉಟ್ಕೋಬೇಕಾ, ಕೈಯಲ್ಲಿ ಜಪಮಾಲೆ ಇಟ್ಕೋಬೇಕಾ, ಅದೆಲ್ಲ ಏನೂ ಇಲ್ಲ. ಇನ್ನು ಪ್ರತಿದಿನ ತಲೆ ಸ್ನಾನ ಮಾಡ್ಕೋಬೇಕಾ, ಉಪವಾಸ ಇರಬೇಕಾ, ನಾನ್ ವೆಜ್ ತಿನ್ನಬಾರ್ದಾ, ಈ ಥರ ಯಾವುದೇ ಥರ ನಿಯಮಗಳು ಏನೂ ಇಲ್ಲ. ಯಾವಾಗಲೂ ಅಷ್ಟೇ ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೋಬೇಕು. ಯಾಕಂದರೆ ಪ್ರತಿಯೊಬ್ಬ ಮನಸ್ಸಿನಲ್ಲೂ ಕೂಡ ದೇವರು ಇರೋದ್ರಿಂದ ಎಲ್ಲರೂ ಹೇಳೋದು ಹಾಗೇನೆ ಅಲ್ವಾ, ಮನಸ್ಸನ್ನು ಶುದ್ಧವಾಗಿ ಇಟ್ಕೊಳ್ಳಿ ಅಂತ. ಹಾಗಾಗಿ ಇದನ್ನು ಮನಸ್ಸಿನಲ್ಲೇ ಜಪ ಮಾಡಬೇಕು. ತುಂಬಾ ಸರಳ, ತುಂಬಾ ಸುಲಭ. ಎಲ್ಲ ಕೆಲಸನೂ ಮಾಡ್ತಾ ಓಡಾಡಿಕೊಂಡು ಕೂಡ ಜಪಿಸ್ಬೋದು, ಮನಸ್ಸಿನಲ್ಲೇ ಹೇಳ್ಕೋಬೋದು. ಆ ಒಂದು ಬೀಜಾಕ್ಷರಿ ಮಂತ್ರ ಯಾವುದು ಅಂತ ಅಂದರೆ ಶ್ರೀಂ. ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು. 15 ದಿವಸ ಇದನ್ನು ನೀವು ಮಾಡಿ ನೋಡಿ. ಯಾಕಂದರೆ ತುಂಬ ನಾವು ಕೆಲಸ ಮಾಡೋವಾಗಲೇ ಆಗಿರ್ಬೋದು, ಏನಾದರೂ ಬಿಸ್ನೆಸ್ ಸರಿಗೆ ಆಗ್ತಾ ಇಲ್ಲ, ಏನಾದರೂ ಒಂದು ನೆಗೆಟಿವಿಟಿ ಅನ್ನೋದು ಇದ್ದೇ ಇರುತ್ತೆ, ಒಂದು ಕೆಟ್ಟ ದೃಷ್ಟಿ ಅನ್ನೋದು ಇದ್ದೇ ಇರುತ್ತೆ. ಅಲ್ಲೇ ಆಗಿರ್ಬೋದು ಅಥವಾ ಅಂಗಡಿನಲ್ಲೇ ಆಗಿರ್ಬೋದು, ತುಂಬ ಜನ ಅಂದರೆ ಎಷ್ಟೋ ಜನ ಬರ್ತಾ ಹೋಗ್ತಾ ಇರ್ತಾರೆ, ದೃಷ್ಟಿ ಆಗಿರುತ್ತೆ. ಈ ಒಂದು ಪ್ರಭಾವದಿಂದಲೂ ಕೂಡ ಬಿಸ್ನೆಸ್ಸು ಡಲ್ ಆಗ್ತಾ ಇರುತ್ತೆ. ನಾವು ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ, ಇದರ ಒಂದು ಶಕ್ತಿಯಿಂದ ಅಂಥ ಕೆಟ್ಟ ದೃಷ್ಟಿ ಕೂಡ ಪರಿಹಾರ ಆಗುತ್ತೆ. ನಾವು ನಮ್ಮ ಮನಸ್ಸಿನಲ್ಲಿ ಅದನ್ನು ಜಪ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಹಣಕಾಸಿನ ಸಮಸ್ಯೆ ಕೂಡ ಬಗೆಹರಿಯುತ್ತೆ, ಹಾಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಶ್ರೀಂ ಮತ್ತು ಸ್ವಸ್ತಿಕನ್ನು ನಾವು ಶುಭ ಸೂಚನೆಗಳಾಗಿ ಉಪಯೋಗಿಸ್ತೀವಿ. ಇದನ್ನು ಪ್ರತಿದಿನ ಹೇಳೋದ್ರಿಂದ ನಾನಾ ರೀತಿಯ ಉಪಯೋಗ ಇದೆ. 1, 2 ಅಂತ ಹೇಳೋದಕ್ಕೆ ಬರೋದಿಲ್ಲ. ನಮ್ಮ ಹಣಕಾಸಿನ ಸಮಸ್ಯೆ ಕೂಡ ದೂರ ಮಾಡುತ್ತೆ. ಹೆಣ್ಣು ಮಕ್ಕಳಿಗೆ ಮೆಂಟಲ್ ಸ್ಟ್ರೆಸ್ಸು ಆಗ್ತಾ ಇರುತ್ತೆ ಜಾಸ್ತಿ. ತುಂಬ ಜನ ಹೆಣ್ಮಕ್ಳು ಮನೆಯಲ್ಲಿ ಹೊರಗಡೆ ಎಲ್ಲ ಕಡೆ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಮನೆಯವ್ರನ್ನ ನೋಡ್ಕೋಬೇಕು, ಮಕ್ಕಳ ಕೆಲಸ, ಹೊರಗಡೆ ಕೆಲಸ ಮಾಡಿಕೊಂಡು ಬರಬೇಕು. ತುಂಬಾ ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಈ ಬೀಜಾಕ್ಷರಿ ಮಂತ್ರನ ಪಠನೆ ಮಾಡೋದ್ರಿಂದ ಹಣಕಾಸಿನ ಸಮಸ್ಯೆ ಮಾತ್ರನೇ ಅಲ್ಲ, ಆರೋಗ್ಯದ ದೃಷ್ಟಿಯಿಂದನೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಇವಾಗ ಹಣಕಾಸಿನ ಸಮಸ್ಯೆ ಅಂದರೆ ತುಂಬ ಜನ ತುಂಬ ಲೆಕ್ಕಾಚಾರವಾಗಿ ಮನೆಗಳಲ್ಲಿ ಖರ್ಚು ಮಾಡ್ತಾ ಇರ್ತಾರೆ. ತಿಂಗಳು ಕೊನೆ ಬಂತು ಅಂದರೆ ತುಂಬಾ ಯೋಚನೆ ಬರುತ್ತೆ. ಖರ್ಚಿಗೆ ಏನು ಮಾಡೋದು, ಸಂಬಳ ಬರೋವರೆಗೂ ಅಥವಾ ಯಜಮಾನರು ಕೊಡೋವರೆಗೂ ಹೇಗೆ ಮೇಂಟೈನ್ ಮಾಡೋದು ಅಂತ ಯೋಚನೆ ಇರುತ್ತೆ. ನಮ್ಮ ಕೆಲಸನ ನಾವು ಮಾಡ್ತಾ ಇರ್ತೀವಿ. ಈ ಒಂದು ಬೀಜಾಕ್ಷರಿ ಮಂತ್ರನ ಹೇಳ್ಕೊತಾನೆ ಇರಬೇಕು, ಯಾವಾಗಲೂ ಹೇಳ್ಕೊತಾನೆ ಇರಬೇಕು ನಿಮ್ಮ ಮನಸ್ಸಿನಲ್ಲಿ. ನಮ್ಮಲ್ಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ. ನಾವು ಖುಷಿಯಿಂದ ನಗ್ನಗ್ತಾ ಇದ್ದರೆ ಮನೆಯೂ ಕೂಡ ಹಾಗೇ ಇರುತ್ತೆ. ಹೆಣ್ಮಕ್ಳೇ ಮನೆಯ ವಾಸ್ತು ಅಂತ ಹೇಳ್ತಾರೆ. ಹೆಣ್ಮಕ್ಳು ಖುಷಿಯಿಂದ ಇದ್ದರೆ ಆ ಮನೆ ಯಾವಾಗಲೂ ಚೆನ್ನಾಗಿರುತ್ತೆ. ದೇವರು ಎಂಥದ್ದೇ ಕಷ್ಟ ಕೊಟ್ಟಿದ್ರು ಅದು ಬೇಗನೆ ಮಂಜಿನ ಹಾಗೆ ಕರಗೋ ಥರ ಮಾಡ್ತಾರೆ. ಆದಷ್ಟು ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಹೇಳ್ತಾ ಇರಬೇಕು. ಇದನ್ನು ಮಾಡೋದ್ರಿಂದ ಇನ್ನೂ ಒಂದು ಉಪಯೋಗ ಇದೆ. ಬೇಡದೇ ಇರೋ ಆಲೋಚನೆಗಳು ಬರೋದಿಲ್ಲ. ಮನೆಯಲ್ಲಿ ಏನಾದರೂ ಕೆಲಸಕ್ಕೆ ಹೋಗೋ ಗಡಿಬಿಡಿನಲ್ಲಿ ಮನೆ ಯಜಮಾನರು ಏನಾದರೂ ಒಂದು ಮಾತಂದ್ರು ಅಥವಾ ಇನ್ಯಾರಾದರೂ ಏನಾದರೂ ಮಾತಾಡಿದ್ರು, ಅದು ನಮ್ಮ ಮನಸ್ಸಿನಲ್ಲೇ ಕೊರಿತಾ ಇರುತ್ತೆ. ಇದನ್ನೆಲ್ಲ ಬೇಗನೆ ದೂರ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ನೀವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಯೋಚನೆ ಮಾಡಬಾರ್ದು ಅಂದ್ರೂ ಕೂಡ ಅದೇ ಯೋಚನೆ ನಮಗೆ ಬರ್ತಾನೆ ಇರುತ್ತೆ. ಹಾಗಾಗಿ ಈ ರೀತಿ ನಾವು ಬೇರೆ ಬೇರೆ ಕೆಲಸಗಳನ್ನು ನಾವು ರೂಢಿ ಮಾಡ್ಕೊಳ್ಳೋದ್ರಿಂದ ಇದರಿಂದ ನಾವು ದೂರ ಇರ್ಬೋದು. ಅದು ತುಂಬಾ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ. ಬೇಡದೇ ಇರೋ ಆಲೋಚನೆಗಳನ್ನು ಮಾಡೋದ್ರಿಂದ. ಹಾಗಾಗಿ ನಾವು ಈ ಥರದ್ದನ್ನೆಲ್ಲ ರೂಢಿ ಮಾಡ್ಕೊಳ್ತಾ ಇರಬೇಕು. ನಮ್ಮ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಬೇಡದೇ ಇರೋ ಮೆಂಟಲ್ ಸ್ಟ್ರೆಸ್ ಇರೋದಿಲ್ಲ. ಈ ರೀತಿ ಒಂದು ನಾವು ಹೇಳೋದನ್ನು ರೂಢಿ ಮಾಡ್ಕೊಳ್ಬೇಕು. ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಈ ಥರ ಒಂದು ಮಾಡೋದ್ರಿಂದ ತುಂಬಾ ಖುಷಿಯಾಗಿರ್ತೀವಿ. ನಾವು ಖುಷಿಯಾಗಿದ್ದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ನೀವು ಎಷ್ಟು ಸಲ ಬೇಕಾದ್ರೂ ನೀವು ಜಪ ಮಾಡ್ಕೋಬೋದು. ನೀವು ಆಗಲ್ಲ ಅಂತ ಅಂದರೆ ಕನಿಷ್ಠ ಪಕ್ಷ 21 ಸಲ ಆದ್ರೂ ಕೂಡ ಹೇಳ್ಕೋಬೋದು. ಸುಮ್ಮನೆ ಆದರೂ ಪರವಾಗಿಲ್ಲ. ನಿಮಗೆ ಖುಷಿ ಇತ್ತು ಅಂತ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ಕೊಂಡ್ರೂ ಪರವಾಗಿಲ್ಲ. ತುಂಬಾ ಒಳ್ಳೆಯದಾಗುತ್ತೆ.
ನೀವು ವ್ಯಾಪಾರ ಮಾಡೋ ಜಾಗದಲ್ಲೇ ಆಗಿರ್ಬೋದು, ಪ್ರತಿ ದಿವಸ ನಾವು ಇದನ್ನು ಹೇಳ್ಕೊಳ್ಳೋದ್ರಿಂದ ಅದು ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಬಿಸ್ನೆಸ್ ಕೂಡ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ನೀವು ಬೇಕಿದ್ರೆ 15 ದಿವಸಕ್ಕೊಂದ್ಸಲಿ ನೀವು ಚೆಕ್ ಮಾಡಿ ನೋಡಿ ಎಷ್ಟು ಬದಲಾವಣೆ ಆಗುತ್ತೆ ಅಂತ. ಆಮೇಲೆ ನೀವೇ ಬೇಡ ಅಂದರೂ ಕೂಡ ನಿಮ್ಮ ಮನಸ್ಸಿನಲ್ಲಿ ಅದು ಪಠನೆ ಆಗ್ತಾನೆ ಇರುತ್ತೆ. ನಾವು ಯಾವುದೇ ಒಂದು ಒಳ್ಳೆಯ ಅಭ್ಯಾಸನೂ ಕೂಡ ಶುರು ಮಾಡೋವರೆಗೂ ಅಷ್ಟೇ ಕಷ್ಟ ಆಗಿರುತ್ತೆ. ಶುರು ಮಾಡಿದ್ಮೇಲೆ ಅದು ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಈ ರೀತಿ ನೀವು ಈ ಒಂದು ಬೀಜಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ನೀವು ಹೇಳ್ಕೊಳ್ತಾ ಬನ್ನಿ. ಈ ಒಂದು ಉಪಯೋಗ ಆಗುವಂಥ ಮಾಹಿತಿನ ನೀವು ಕೂಡ ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.